ಮಾನ್ಯ ಪ್ರವಾಸೋದ್ಯಮ ಸಚಿವರಿಗೆ ಪ್ರಶ್ನೆ ಇದೆ. ಪಾಟೀಲ್ ಸರ್. ಮಾನ್ಯ ಕೂತ್ಕೊಳ್ಳಿ. ಗುರುರಾಜ್ ಶೆಟ್ಟಿ ಅವರಿಗೆ ಉತ್ತರವನ್ನು ಒದಗಿಸಿದ್ದೇವೆ. ಮಾನ್ಯ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಪ್ರವಾಸೋದ್ಯಮ ನೀತಿ ಅಂತ ತಂದಿದ್ದಾರೆ. ನಾನು ಕೇಳಿಕೊಟ್ಟಿರೋದು ನಮ್ಮ VS ಅವಧಿಯಲ್ಲಿ ಕೆಲವು ನೋಟಿಸು ಅಥವಾ ಸೂಚನೆಗಳನ್ನು ಕೊಡುವಾಗ ಕರಾವಳಿ ಭಾಗವನ್ನು ಪ್ರತ್ಯೇಕಪಡಿಸಿ ಅಥವಾ ಹೊರತುಪಡಿಸಿ ಅಂತ ಹೇಳ್ತಿದ್ದಾರೆ ಅಂತ. ಒಂದು ಶಾಲೆಯಲ್ಲಿ ಒಂದು ಕ್ರೀಡೋತ್ಸವ ಆಗುದಿದ್ರು ಆಗಸ್ಟ್ ಒಳಗೆ ಮುಗಿಸಿ ಅಂತ ಇಡೀ ರಾಜ್ಯಕ್ಕೆ ಹೇಳಿದ್ರೆ ನಮ್ಮಲ್ಲಿ ಮಳೆಗಾಲ ನಡೀತಾ ಇರ್ತದೆ. ಇದೊಂದು ಗಮನಿಸಿ ಅಂತೇಳಿ ಹೇಳಿ. ಪ್ರವಾಸೋದ್ಯಮ ನೀತಿಯಲ್ಲಿ ಕರಾವಳಿಯನ್ನ ನೀವು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡದೇ ಇದ್ರೆ ಅಲ್ಲಿನ CRZ ಸಮಸ್ಯೆಯಿಂದ ಹಿಡಿದು ಅಲ್ಲಿಗೆ ಬರುವಂತ ಪ್ರವಾಸಿಗರ ಸಂಖ್ಯೆ ರಾಜ್ಯದ 5ನೇ ಒಂದು ಭಾಗ 20% ಅಲ್ಲಿಗೆ ಬರ್ತದೆ. ನಮಗೆ ಅಲ್ಲಿ ನೀತಿಯನ್ನು ಸರಿ ಮಾಡಿಕೊಟ್ರೆ ಸಾಕು. ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಮಾಡುವವರಿದ್ದಾರೆ, ವ್ಯವಹಾರ ಮಾಡುವವರಿದ್ದಾರೆ, ಎಲ್ಲವೂ ಇದೆ. ಪ್ರವಾಸೋದ್ಯಮ ನೀತಿಯಲ್ಲಿ ನೀವು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡದೇ ಇದ್ರೆ, ಆ ನೀತಿ ನಿಯಮಗಳನ್ನ ನೀವು ವಿಶೇಷವಾಗಿ ತಿದ್ದುಪಡಿ ಮಾಡ್ಕೊಳ್ಳದೆ ಇದ್ರೆ, ಕೊಲ್ಲೂರು ಮೂಕಾಂಬಿಕೆ, ಕುಕ್ಕೆ ಸುಬ್ರಹ್ಮಣ್ಯದಂತ ಅತಿ ಹೆಚ್ಚು ಆದಾಯ ತರುವಂತ ದೇವಸ್ಥಾನಗಳು ನಮ್ಮಲ್ಲಿರುವಾಗ ಅದಕ್ಕೆ ಅಂತಲೇ ಹೇಳಿ ಸ್ಪೆಷಲ್ ಅಂತ ಮಾಡದೇ ಇದ್ರೆ ನಮಗೆ ಅದು ಉಪಯೋಗ ಆಗ್ತಾ ಇಲ್ಲ. ಕೇರಳ, ಗೋವಾ, ಮಹಾರಾಷ್ಟ್ರ ನಾವು ಯಾವಾಗಲೂ ಉದಾಹರಣೆ ಹೇಳ್ತೇವೆ. CRZ ಸಡಿಲಿಕೆ ಇದೆ. ಟೂರಿಸಮ್ ಸ್ಪೆಷಲ್ ಕನ್ಸಿಡರೇಷನ್ ಅನ್ನು ಕರಾವಳಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಟೂರಿಸ್ಟ್ ಅಷ್ಟು ಜನ ಬಂದಾಗ ಏನಾದರೂ ಆದಾಗ ರಾಜ್ಯದ ಎಲ್ಲ MLAಗಳು ಓಡಿ ಬರೋದು ನೋಡಿದ್ದೇವೆ ನಾವು. ಅಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ಹಾಗಾಗಿ ಇದನ್ನೊಂದು ಸ್ವಲ್ಪ ಸರಿ ಮಾಡಿಕೊಡ್ಬೇಕು. ಈ ಕರಾವಳಿಯನ್ನ ಸ್ಪೆಷಲ್ಸ್ ಕನ್ಸಿಡರ್ ಮಾಡಿ ನಾವು ಕಳ್ಸಕ್ಕೆ ಕರಾವಳಿ ಟೂರಿಸಂ ಬೋರ್ಡ್ ಅಂತ ನಮಗೊಂದು ಮಾಡಿಕೊಡಿ, ಒಂದು IAS ಆಫೀಸರ್ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ದೆವು. ಹಾಗಾಗಿ ಅದೊಂದು ಸ್ಪೆಷಲ್ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ಶೆಟ್ಟಿ ಅವರು ಬಹಳ ಮಹತ್ವದ ಪ್ರಶ್ನೆಯನ್ನು ಕೇಳಿದ್ದೀರಿ. ತಾವು ನಮ್ಮ ಹೊಸ ಪ್ರವಾಸೋದ್ಯಮ ನೀತಿ 2024-29 ಗಮನಿಸಿದ ಹಾಗೆ ಕಾಣಲಿಲ್ಲ. ನೀವೇನು ಹೇಳಿದ್ರಿ ಅದು ಯಾವುದಕ್ಕೂ ನಮ್ಮದು ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ. ನೀವು ಹೇಳಿದ ಹಾಗೆ ಕರಾವಳಿ ಪ್ರವಾಸೋದ್ಯಮ ನಮ್ಮ ಕರ್ನಾಟಕದಲ್ಲಂತೂ ಭಾಳಷ್ಟು ಜನಪ್ರಿಯವಾಗಿದೆ. ಆಮೇಲೆ ಕರಾವಳಿಗೆ ಬರುವ ಜನ ಅಷ್ಟಿಷ್ಟ ಅಲ್ಲ, ನಮಗೆ ಭಾಳ ಜನರಿಗೆ ಅಂದಾಜಿಲ್ಲ. ಮಕ್ಕಳನ್ನು ಸೇರಿಸಿ ನಮ್ಮ ಕರಾವಳಿ ಪ್ರದೇಶಕ್ಕೆ, ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಅಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ 8 ಕೋಟಿ ಜನ ಬರ್ತಾರೆ ಅಧ್ಯಕ್ಷ. 8 ಕೋಟಿ ಜನ ಬರ್ತಾರೆ. ಆಮೇಲೆ ನೀವು ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ಕೇಳಿದ್ದೀರಿ. ನಾನು ತಮ್ಮ ಗಮನಕ್ಕೆ ತರುವುದಕ್ಕೆ ಬಯಸ್ತೀನಿ. ಈ ನಮ್ಮ 2024-29 ಕರ್ನಾಟಕ ಪ್ರವಾಸೋದ್ಯಮ ನೀತಿ ಏನಿದೆ, ಇದರಲ್ಲಿ ಕರಾವಳಿ ಪ್ರವಾಸೋದ್ಯಮ ಮತ್ತು ಕಡಲ ತೀರ ಪ್ರವಾಸೋದ್ಯಮಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದೇವೆ. ಸುಮಾರು ಎಲ್ಲ ವಿಷಯಗಳನ್ನು ನಾನು ತಮ್ಮ ಜೊತೆಗೇನು ಚರ್ಚೆ ಮಾಡಿದ್ದೇನೆ, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಏನು ಅಭಿಪ್ರಾಯಪಟ್ಟಿದ್ದಾರೆ, ಕರಾವಳಿಯೊಳಗೆ ಏನೇನು ಮಾಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಈಗ ನಾನು ನನ್ನ ಉತ್ತರದ ಜೊತೆಗೆ ತಮಗೊಂದು ಎನೆಕ್ಷರು ಕಳಿಸಿಕೊಟ್ಟಿದ್ದೇನೆ. ಅದನ್ನು ದಯಮಾಡಿ ತಾವು ಗಮನಿಸಿದ್ದೀರಿ ಅಂತ ಭಾವಿಸ್ತೀನಿ. ಸುಮಾರು 20 ಅಂಶಗಳದ್ದು. ಅದರಲ್ಲಿ ಕರಾವಳಿ ಪ್ರವಾಸೋದ್ಯಮ ಮತ್ತು ಕಡಲ ತೀರ ಪ್ರವಾಸೋದ್ಯಮ, ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ವಿಶೇಷ ಗಮನ ಹರಿಸುವಲ್ಲೇ ಬೇಕಾಗಿರ್ತಕ್ಕಂಥ ಅಂಶಗಳು. ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಿಸಿರ್ತಕ್ಕಂಥ ಯೋಜನೆಗಳು, ಆ ಯೋಜನೆಗಳೊಳಗೆ ಲ್ಯಾಂಡ್ ಬ್ಯಾಂಕ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಹಾಗೂ ಇತರ ಹಲವಾರು ಅಂಶಗಳನ್ನು ಅದರೊಳಗೆ ಸೇರಿಸಿಕೊಂಡಿದ್ದೇವೆ. ಆಮೇಲೆ ಅಭಿವೃದ್ಧಿ ಹಕ್ಕುಗಳ ವರ್ಗಾವಣೆ ಬಗ್ಗೆ ಮಾತನಾಡಿದ್ದೇವೆ. ಇವು ಭಾಳ ಸಮಸ್ಯೆಗಳಲ್ಲಿ ಲೋಕಲ್ ಸಮಗ್ರ ಕರಾವಳಿ ಪ್ರವಾಸೋದ್ಯಮ ವಲಯಗಳನ್ನು ಮಾಡ್ತೀವಿ ಅಂತ ಹೇಳಿದ್ದೇವೆ. ಪ್ರವಾಸೋದ್ಯಮ ಯೋಜನೆಯ ಅಭಿವೃದ್ಧಿಗಾಗಿ 10 ಬೃಹತ್ ಪ್ರವಾಸೋದ್ಯಮ ಸ್ಥಳಗಳನ್ನು ನಾವು ಗುರುತಿಸಿದ್ದೇವೆ. ಆಮೇಲೆ ಪ್ರವಾಸಿ ಋತುಗಳ ಅವಧಿಯ ಸೌಲಭ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಕರಾವಳಿ ಉತ್ಸವಗಳನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನೀವು ಬಿಡಂಗೂ ಇಲ್ಲ ನಮ್ಮನ್ನು. ಖಾದರ್ ಸಾಹೇಬ್ರ ನಮ್ಮನ್ನು ಹಿಡಿದಿರ್ತಾರ, ಇಲ್ಲ ನಿಮ್ಮ ಸುನೀಲ್ ಕುಮಾರ್ ಹಿಡಿದಿರ್ತಾರೆ. ಆ ಕಂಬಳದಂಥ ವಿಷಯಗಳಲ್ಲೂ ಸಹಿತ ನೀವು
ಸಾಕಷ್ಟು ಒತ್ತಡವನ್ನು ಸರ್ಕಾರದ ಮೇಲೆ ತರ್ತಾ ಇದ್ದೀರಿ. ಆದ್ದರಿಂದ ಕಂಬಳಕ್ಕೆ ತಲಾ 5 ಲಕ್ಷದಂತೆ ನಾವು ಅನುದಾನ ಕೊಡಬೇಕು ಅಂಥೇಳಿ ಸರ್ಕಾರ ನಿರ್ಣಯ ಮಾಡಿದೆ. ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರವನ್ನು, ಬ್ಲೂ ಫ್ಲ್ಯಾಗ್ ಬೀಚಸ್ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಕರಾವಳಿ ಕರ್ನಾಟಕ ಯೋಜಿತ ಅಭಿವೃದ್ಧಿಗೆ ಮತ್ತು CRZ ಮಾನದಂಡಗಳಿಗಾಗಿ ಹೊಂದಾಣಿಕೆ ಮಾಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಅಧಿಕಾರಿಗಳು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಹೂಡಿಕೆ ಸೌಲಭ್ಯ, ಅಭಿವೃದ್ಧಿ ಸಹಯೋಗ ಎಲ್ಲವನ್ನ ಮಾಡೋದು. ಅದರ ಜೊತೆಗೆ ಏನು ಪ್ರವಾಸೋದ್ಯಮದ ಪರಿಕಲ್ಪನೆಗಳನ್ನು ಒಗ್ಗೂಡಿಸುವಿಕೆ ಇದೆ, ಅದು ಯಾವುದೇ ಇರಲಿ, ಶಿಕ್ಷಣ ಪ್ರವಾಸೋದ್ಯಮ ಇರಲಿ. ಅಧ್ಯಕ್ಷರೇ, ನಿಮಗೆ ಆಶ್ಚರ್ಯ ಆಗ್ಬೋದು, ಶಿಕ್ಷಣ ಪ್ರವಾಸೋದ್ಯಮ ಬಹುಶಃ ಈ ಕರಾವಳಿ ಪ್ರದೇಶ ಶಿಕ್ಷಣ ಪ್ರವಾಸೋದ್ಯಮಕ್ಕೆ ಕೊಡುವಂಥ ಕೊಡುಗೆ ಬಹುಶಃ ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾಗದಿಂದಂತೂ, ಉತ್ತರ ಕರ್ನಾಟಕದಿಂದಂತೂ ಆ ಬೀದರ್ದಿಂದ ಹಿಡ್ಕೊಂಡು ನಿಮ್ಮ ಉಡುಪಿ ಮಠ, ಮಂಗಳೂರು ಮಠ, ಕಾಸರಗೋಡು ಮಠ, ಅಲ್ಲಿ ಮತ್ತೆ ಮುಂದೆ ಬರೆದು ಮೈಸೂರು ಮಠ ಬರುವಂಥದ್ದು. ಎಷ್ಟು ಬರ್ತಾರೆ ಅಂದರೆ ದಿವಸಕ್ಕೆ ಏನಿಲ್ಲ ಅಂದರೂ ಒಂದು 50 ಬಸ್ ಬರ್ತಾವೆ. ಅಷ್ಟು ದೊಡ್ಡ ಪ್ರಮಾಣದೊಳಗೆ ಶಿಕ್ಷಣ ಪ್ರವಾಸೋದ್ಯಮಕ್ಕೆ ತಾವು ಕೊಡುಗೆಯನ್ನು ಕೊಟ್ಟಿದ್ದೀರಿ. ಆಮೇಲೆ ಅದು ಕೊಡುಗೆ ಅಂದ್ರೆ ಏನು, ಬಂದು ನೋಡಿ ಬರೋದಲ್ಲ. ಭಾಳ ಜನರಿಗೆ ಅವು ಗುಡಿ ಅದಾವು, ಗುಡಿಗೆ ನಮಸ್ಕಾರ ಮಾಡಿ ಹೋಗ್ತಾರ ಅಂತಲ್ಲ. ನಮ್ಮಲ್ಲಿ ಹುಡುಗರೆಲ್ಲ ಬಿಟ್ಟರೆ ಅಧ್ಯಕ್ಷ ಶಿಕ್ಷಣ ಪ್ರವಾಸಕ್ಕೆ ಅವರು ಊರು ಬಿಟ್ಟರೆ ಎಲ್ಲಿನೂ ಅವರು ಚಾ ಸಹಿತ ಕುಡಿಯಂಗಿಲ್ಲ. ಈ ಕರಾವಳಿ ಪ್ರದೇಶ ಮುಗಿಯುವವರಿಗೆ ಅವರು ಅಲ್ಲಿಂದ ನಮ್ಮ ಇಡಗುಂಜಿಗೆ ಬರ್ತಾರೆ, ಗಣಪತಿ ದರ್ಶನ ಮಾಡಿಕೊಂಡು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಮುಂದೆ ಕೊಲ್ಲೂರಿಗೆ ಬರ್ತಾರೆ, ಅಲ್ಲಿ ಊಟ ಮಾಡ್ತಾರೆ, ಮುಂದೆ ಧರ್ಮಸ್ಥಳ, ಹೊರನಾಡು, 3 ದಿವಸದ ಪ್ರವಾಸ. ಒಂದು ಕಡೆ ಅವರು ಎಲ್ಲಿನೂ ದುಡ್ಡು ಕೊಟ್ಟು ಪ್ರಸಾದ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಚಹಾ ಕುಡಿಯೋದಿಲ್ಲ. ಅಂದರೆ ಆ ಪ್ರಮಾಣದಲ್ಲಿ ಕರಾವಳಿಯ ಜನ ಸಹಿತ ಈ ಟೂರಿಸಂಗೆ, ಶಿಕ್ಷಣ ಪ್ರವಾಸೋದ್ಯಮಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಇದರ ಜೊತೆಗೇನೆ ಈಗ ನಾವು ಇದರ ಬಹುದೊಡ್ಡ ಅಭಿವೃದ್ಧಿ ಕೆಲಸ ತೆಗೆದುಕೊಂಡಿದ್ದೀವಿ. 320 ಕಿಲೋಮೀಟರ್ ನಮ್ಮ ಬೀಚ್ ಏರಿಯಾ, ಕರಾವಳಿ ಪ್ರದೇಶ 320 ಕಿಲೋಮೀಟರ್ನಲ್ಲಿ 40 ನೋಡ್ಸ್ಗಳನ್ನು ಈಗಾಗಲೇ ನಾವು ಗುರುತಿಸಿದ್ದೇವೆ. ಅದಕ್ಕಾಗಿ ನಾವು ಟೆಂಡರ್ಗಳನ್ನು ಕರೆದಿದ್ವಿ. 6 ಜನ ರೆಸ್ಪಾನ್ಸ್ ಮಾಡಿದ್ರು. ಆದ್ದರಿಂದ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನು ಕಳಿಸಿ 2-3 ಕಡೆ ವರ್ಕ್ಶಾಪ್ ಮಾಡಿದ್ದೀನಿ. ಮುಂಬೈದವ್ರನ್ನೂ ಸಹಿತ ಆಸಕ್ತರಿಗೆ ಬರೋದಕ್ಕೆ ಆಮಂತ್ರಣ ನೀಡಿಸಿದ್ದೇವೆ ಅಧ್ಯಕ್ಷ. ಆ 40 ನೋಡ್ಗಳನ್ನು ನಾವು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದಾಗ ಒಂದು ದೊಡ್ಡ ಬದಲಾವಣೆ ಕಾಣ್ತದೆ. ಅಷ್ಟೇ ಅಲ್ಲ, ಇವತ್ತು ಬೀಚಸ್ ಈ ಪ್ರದೇಶದಲ್ಲಿ ಈ ಪ್ಲೇನ್ ಏನಿದೆ, ಪ್ಲೇನ್ ವಿಮಾನಗಳು ಸಮುದ್ರದಲ್ಲಿ ನೀರಿನ ಮೇಲೆ ಇಳಿತಕ್ಕಂಥದ್ದು, ಇನ್ಲ್ಯಾಂಡ್ ವಾಟರ್ಸ್ ಆ್ಯಂಡ್ ಸಿ ವಾಟರ್, ಆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಈಗಾಗಲೇ ನಾವು ಚಿಂತನೆ ಮಾಡಿದ್ದೇವೆ. ನಮ್ಮ ಹಿರಿಯ ಅಧಿಕಾರಿಗಳನ್ನು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೂ ಸಹಿತ ಸಂಪರ್ಕ ಮಾಡಿ, ರಷ್ಯಾದಿಂದ ಅವರು ಆಸಕ್ತರಿದ್ದಾರೆ, ಅವ್ರನ್ನ ಕರಿಬೇಕಾ ಏನು ಅಂಥೇಳಿ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೇವೆ. ಈ ಪ್ಲೇನ್ ಬಂದಾಗ, ಈ ನೋಡ್ಸ್ ಡೆವಲಪ್ ಆದಾಗ ನಮ್ಮ ಪ್ರದೇಶ ಸಹಿತ ಬಹು ಸುಂದರವಾಗಿರ್ತಕ್ಕಂಥ, ಆಕರ್ಷಣೀಯವಾಗಿರ್ತಕ್ಕಂಥ ತಾಣ ಆಗ್ತದೆ. ಆ ದಿಶೆಯೊಳಗೆ ತಮ್ಮೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಮಾನ್ಯ ಸಭಾಧ್ಯಕ್ಷ, ಒಂದು ನಿಮಿಷ ಬೆಲ್ಲ ಸರ್. ಪಾಟೀಲ್ ಸರ್, ಇಷ್ಟು ಚಂದ ಮಾತು ಇಲ್ಲಿವರೆಗೆ ಯಾರು ಆಡಿರ್ಲಿಕ್ಕಿಲ್ಲ. ಈವನ್ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸಹಿತ ಇಷ್ಟು ಚಂದ ಆಡಲಿಲ್ಲ. ಖುಷಿ ಆಯ್ತು. ಆದ್ರೆ ಸರ್ಕಾರದ ವಿಷಯದಲ್ಲಿ 2 ಪಾಯಿಂಟ್ ಹೇಳ್ತೇನೆ. ನನಗೆ ಸೆಷನ್ ನಲ್ಲಿ ಸಿಕ್ಕಿದ ಒಳ್ಳೊಳ್ಳೆ ಉತ್ತರಗಳಲ್ಲಿ ಆಕ್ಷನ್ ಪ್ಲಾನ್ ಇರಲ್ಲ ಮತ್ತೆ ಎಕ್ಸಿಕ್ಯೂಷನ್ ಇರಲ್ಲ ಅನ್ನೋದಕ್ಕೆ ನಾನು 2 ಉದಾಹರಣೆ ನಿಮ್ಮ ಎದುರಿಗೆ ಹೇಳಿ ಇಡ್ತೇನೆ. CRZ ಒಂದಕ್ಕೆ ಏನಂತ ನೀವು ಪ್ಲಾನ್ ಮಾಡದೇ ಇದ್ರೆ ಇದು ಯಾವುದು ಆಗಲ್ಲ. ಅಲ್ಲೇ ನೀವು ಹೇಳಿದ್ದು ಮಾತ್ರ ನಾವು ಸಮಾಧಾನ ಮಾಡ್ಕೊಂಡು ಹೋಗ್ಬೋದು. ಒಂದೇ ವಿಷಯ, ಇದೇ ಸೆಷನ್ ನಲ್ಲಿ ಸಭಾಧ್ಯಕ್ಷರೇ, ವೆಟರ್ನರಿ ಡಾಕ್ಟರ್ ಬಗ್ಗೆ ಇಷ್ಟೇ ಚಂದ ಡಿಸ್ಕಷನ್ ಆಗಿತ್ತು, ಒಂದೇ ಒಂದು ಡಾಕ್ಟರ್ನ ಹಾಕಲಿಲ್ಲ. ಆ ಉತ್ತರಗಳು ಆಗುವಂತಾಗಲಿ ಅನ್ನೋದನ್ನ ಪಾಟೀಲ್ರ ಬಗ್ಗೆ ಇವರು ಅಧ್ಯಕ್ಷರ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಅದನ್ನ ಮಾಡೋದಕ್ಕೆ ಎಲ್ಲಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ.
ನನಗೆ ಬೇಕಾಗಿರ್ತಕ್ಕಂಥ ಬಲ ತಾವು ಕೊಡಿ, ಹಾಗೂ ತಮಗೆ ಸಮಾಧಾನ ಆಗುವ ರೀತಿಯೊಳಗ ಮಾತ್ರ ಅಲ್ಲ, ಬೇರೆ ಎಂತ ಇಲ್ಲ ಸರ್, ಬೇರೆ ಏನೂ ಇಲ್ಲ. CRZ ಏನು ಅಂತ ನೀವು ಹೇಳದೇ ಇದ್ರೆ ಇದು ಯಾವುದೂ ಆಗಲ್ಲ ಸರ್. ಇದೇ ವಿಷಯ ಇಲ್ಲ, ನೀವು ತಾವು ಗಮನಿಸಲಿಲ್ಲ, ಅದ್ರಲ್ಲಿ ಇಲ್ಲ. ನಾವು ಪೂರ್ತಿ ಓದ್ದೆ. CRZ ಗೆ ಸ್ಪೆಷಲ್ ಕನ್ಸಿಡರೇಷನ್ ಗೆ ಲಾಸ್ಟ್ ಬೊಮ್ಮಾಯಿ ಸರ್ ಇದ್ದಾಗ ಅದಕ್ಕೊಂದು ಫೈಲ್ ಮಾಡಿದ್ರು, ಅದೆಲ್ಲ ಬಿದ್ದಿದೆ. ಇದನ್ನು ಮುಟ್ಟದೇ ಇದ್ರೆ ಅದು ಯಾವುದೂ ಆಗುದಿಲ್ಲ ಸರ್. CRZ ಇಲ್ಲಿವರೆಗೆ ಅಷ್ಟು ಕಠಿಣವಾಗಿನೇ ಇತ್ತು, ಆದ್ರೆ ಮಾಡ್ಕೊಂಡಿದ್ದಾರೆ ಸರ್. ಮಾಡ್ಕೊಳ್ತೇವೆ ಅದನ್ನ ಸರ್. ಅದು ಕಠಿಣವಾಗಿ ಆ ಟೈಮಲ್ಲಿ ರೆಪ್ರೆಸೆಂಟೇಷನ್ ನಮ್ಮ ಕಡೆಯಿಂದ ಸರಿಯಾಗಿಲ್ಲ. ಅದೇ ಟೈಮಲ್ಲಿ ಕೇರಳದಲ್ಲಿ ಬೆಟರ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ, ಬೇರೆ ಕಡೆ ಕೊಟ್ಟಿದ್ದಾರೆ. ನಮ್ಮ ಸ್ಟೇಟ್ ದಿಂದ ಆ ಸಮಯದಲ್ಲಿ ಸರಿಯಾಗಿ ರೆಪ್ರೆಸೆಂಟೇಷನ್ ಆಗಿಲ್ಲ. ಅದಕ್ಕೆ ನಮ್ಗೆ ಎಲ್ಲಾ ಕಡೆ 200 ಬಿಟ್ಟಿರೋದು. ಈಗ ಅಧ್ಯಕ್ಷ ಇಷ್ಟೇ, ನಾನು ಬೆಲ್ಲದವ್ರಿಗೆ ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ. ನಾ ಹಿಂದಿನವರು ಸರಿಯಾಗಿ ಅದನ್ನ ರಿಪ್ರೆಸೆಂಟ್ ಮಾಡಿದ್ರು ಬಿಟ್ಟಿದ್ರು ಅದಕ್ಕೆ ಚರ್ಚೆಗೆ ಹೋಗೋದಿಲ್ಲ. ಆದರೆ ನಾವು ಈ ಸಂದರ್ಭದಲ್ಲಿ ಸರಿಯಾಗಿ ರಿಪ್ರೆಸೆಂಟ್ ಮಾಡಿ, ಹಾಗೂ ಸ್ವಲ್ಪ ಕೇಂದ್ರ ಸರ್ಕಾರನೂ ಒಲವು ತೋರ್ತಾ ಇದೆ. ಆ ಹಿನ್ನೆಲೆಯೊಳಗೆ ನಾವು ಅದನ್ನು ಸರಿಪಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ.